Theorem 6.1. Thales theorem or 6.1, the theorem number. It means theorem number 1, the lesson number 6. If a line is drawn parallel to one side of a triangle to intersect the other two sides in distinct points, the other two sides are divided in the same ratio, the given. Starting, if a line is drawn parallel to one side of a triangle, there is one of the triangle. P, Q, R. The given, if a line is drawn parallel to one side of a triangle, there is first of one side and second one side and third one side. ಒಂದು ತ್ರಿಭುಜವನ್ನು ತೆಗೆದುಕೊಂಡಾಗ ಪಿ ಕ್ಯೂ ಆರ್ ಅಂತ ಇರಲಿ, ಅವ್ರು ಏನಂತ ಹೇಳ್ತಾರ ಅಲ್ಲಿ ಅಂತಂದ್ರ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಅಂತ ಹೇಳ. ದೇರ್ ಆರ್ ತ್ರೀ ಸೈಡ್ಸ್. ಒನ್ ಆಫ್ ದ ಲೈನ್ ಡ್ರಾನ್, that line is to the parallel of QR, or next that point change, you draw one of the line, that line is to the parallel of PR, or that is cancel, draw one of the line, so that line is parallel to PQ. ಅವರು ಹೇಳಿದ್ದು ತ್ರಿಭುಜದ ಯಾವುದೇ ಒಂದು ಬಾಹುವನ್ನ ತಗೊಂಡು ಅದಕ್ಕ ಇದೇ ಬಾಹುಕ್ಕ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡ್ಬೇಕು ಅಂತೇನಿಲ್ಲ. ಯಾವುದೋ ಒಂದು ಬಾಹು ನಾವೇನ್ ಮಾಡ್ತೀವಿ ಅಂದ್ರ ನಿಮ್ಗೆ ಕುಂತಿರ್ತಿರಲ್ಲ, ನಿಮಗ ಇದು ಅರ್ಥ ಆಗತ್ತೆ ಅಂತ ನಾವು ಇದು ಡ್ರಾ ಮಾಡ್ತೀವಿ ಅಷ್ಟೇ. ನೀವು ಬೇಕಾದ್ರ ಇದಕ್ಕೂ ಡ್ರಾ ಮಾಡಬಹುದು. ಇದು ಅಲ್ಲ ಅಂದ್ರಿ ಅಂದ್ರ ಈ ರೀತಿಯಾಗಿ ಇಲ್ಲಿ ಡ್ರಾ ಮಾಡಬಹುದು. ಈ ಲೈನಕ್ಕ ಪ್ಯಾರಲಲ್ ಇರುತ್ತೆ. ಇದನ್ನೂ ಅಲ್ಲ ಅಂದ್ರಿ ಅಂತಂದ್ರ ನಾವೇನ್ ಮಾಡಬಹುದು, ಇದಕ್ಕ ಈ ರೀತಿಯಾಗಿ ಒಂದ್ ಲೈನ್ ಅನ್ನ ಡ್ರಾ ಮಾಡಬಹುದು. ಈ ಲೈನ್ಸ್ ಇದಕ್ಕೆ ಪ್ಯಾರಲಲ್ ಇರುತ್ತೆ ಅನ್ನುವಂಥದ್ದು ಇಷ್ಟು. ಆ ರೀತಿಯಾಗಿ ಒಂದ್ ಲೈನ್ ಅನ್ನ ಡ್ರಾ ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಒಂದ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇದಕ್ಕೆ ಎ ಮತ್ತು ಬಿ ಅಂತ ಇದೆ. ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್, ಟ್ರಯಾಂಗಲ್ ಅದ್ದು ಒಂದ್ ಸೈಡ್ ತಗೊಂಡಿದೀವಿ, ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿದೀವಿ. ಡ್ರಾ ಮಾಡೋದ ಬಳಕ ಈ ಪ್ಯಾರಲಲ್ ಲೈನ್ಸ್ ಏನದಲ್ಲ ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಅಂತ. ಇನ್ನು ಉಳಿದಿದ್ದು ಈ ಲೈನಕ್ಕ ಇದು ಪ್ಯಾರಲಲ್ ಹೇಳದೇವಂದ್ರ ಪಿ ಕ್ಯೂ ಮತ್ತು ಪಿ ಆರ್ ಲೈನ್ ಉಳಿತದಲ್ಲಿ. ಇವೆರಡೂ ಬಾಹುಗಳಿಗೆ ಈ ಲೈನ್ ಏನ್ ಮಾಡತ್ತೆ ಅಂದ್ರ ಇಂಟರ್ಸೆಕ್ಟ್ ಮಾಡತ್ತೆ ಅಂತ ಹೇಳ್ತಾನ. ಅಂದ್ರ ಅದನ್ನ ಕತ್ತರಿಸ್ತದ ಅಂತ, ಅದನ್ನ ಛೇದಿಸ್ತದ. ಯಾವುದು ಈ ರೇಖೆ ಇದಕ್ಕ ಸಮಾಂತರವಾಗಿ ಇಳದೇವಂದ್ರ ಈ ರೇಖೆ ಈ ಉಳಿದಿರ್ತಕ್ಕಂತ ಎರಡು ಬಾಹುಗಳೇನದಾವಲ್ಲ ಇಂಟರ್ಸೆಕ್ಟ್ ಮಾಡ್ತಾವ. ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತಾವಂದ್ರ ಎ ಮತ್ತು ಬಿ ದಲ್ಲಿ. ಹಾಗೇನೆ ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್. ಡಿಸ್ಟಿಂಕ್ಟ್ ಅಂತ ಬರುತ್ತೆ. ಡಿಸ್ಟಿಂಕ್ಟ್ಸ್ ಅಂತಂದ್ರ ಪ್ರತ್ಯೇಕ ಬೇರೆ ಬೇರೆ ಪಾಯಿಂಟ್ ಗಳಲ್ಲಿ. ಇದು ಎ ಪಾಯಿಂಟ್ ನಲ್ಲಿ ಪಿ ಕ್ಯೂಕ್ಕ ಎದಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ, ಪಿ ಆರ್ ಕ್ಕ ಬಿ ದಲ್ಲಿ ಏನ್ ಮಾಡುತ್ತೆ, ಅದು ಇಂಟರ್ಸೆಕ್ಟ್ ಮಾಡುತ್ತೆ. ಯಾವುದು ಕ್ಯೂ ಆರ್ ಕ್ಕ ಎ ಬಿ ಪ್ಯಾರಲಲ್ ಲೈನ್ ಡ್ರಾ ಮಾಡಿದಾಗ ದ ಅದರ್ ಟೂ ಸೈಡ್ಸ್ ಆರ್. ಇವಾಗ ಇಂಟರ್ಸೆಕ್ಟ್ ಆದ ಬಳಿಕ ದ ರಿಮೈನಿಂಗ್ ಟೂ ಸೈಡ್ಸ್, ಸೊ ಇಸ್ ದ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ತಾನೆ. ಯಾವಾಗ ಈ ಒಂದು ಲೈನಕ್ಕ ಇದು ಲೈನ್ ಪ್ಯಾರಲಲ್ ಡ್ರಾ ಮಾಡದೇವಂದ್ರ ಈ ಪ್ಯಾರಲಲ್ ಲೈನ್ ಅನ್ನುವಂಥದ್ದು ಇದು ಏನ್ ಮಾಡುತ್ತೆ, ಇದಕ್ಕೆ ಇಂಟರ್ಸೆಕ್ಟ್ ಆಗುತ್ತೆ. ಇಂಟರ್ಸೆಕ್ಟ್ ಆದಾಗ ಇದು ಸೇಮ್ ರೇಷಿಯೋದಲ್ಲಿ ಏನಾಗುತ್ತೆ, ಸೇಮ್ ರೇಷಿಯೋ ಅಂತ ಹೇಳ್ತಾನೆ. ಪಿ ಎ ಅಪಾನ ಎ ಕ್ಯೂ ಈಕ್ವಲ್ ಟು ಪಿ ಬಿ ಅಪಾನ ಬಿ ಆರ್ ಅಂತ ಹೇಳ್ಬಹುದು ನಾವು. ಅಂದ್ರ ಇಲ್ಲಿ
ಎರಡು ಪಿ ಎ ಅಪಾನ್ ಎ ಕ್ಯೂ 2/3 ಬಂತು ಅಂತ ಹೇಳ್ಕೊಳ್ರಿ. ಹಾಗಾದ್ರೆ ಪಿ ಬಿ ಅಪಾನ್ ಬಿ ಆರ್ ಅನ್ನುವಂಥದ್ದು ಎಷ್ಟು ಬರುತ್ತೆ? 2/3 ಬರುತ್ತೆ. ಸೇಮ್ ರೇಷಿಯೋದಲ್ಲಿ ಈ ಲೈನ್ ಏನ್ ಮಾಡುತ್ತೆ ಅನ್ನಂಗಾಯ್ತು, ಉಳಿದಿರುವ ಎರಡು ಬಾಹುಗಳನ್ನ ಇಂಟರ್ಸೆಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಅಂದ್ರಿ ಅಂದ್ರ ಇದೊಂದು ಪಿ ಕ್ಯೂ ಆರ್ ತ್ರಿಭುಜ ತಗೊಂಡ್ರಿ ಅಂತ ಹೇಳ್ಕೊಳ್ರಿ. ತಗೊಂಡಾಗ ಇದೇ ಲೈನ್ ನಾವ್ ಏನ್ ಮಾಡ್ಬಹುದು, ಇಲ್ಲೇ ಇರ್ಬೇಕು ಅಂತೇನಿಲ್ಲ, ನೀವು ಇಲ್ಲಿ ಡ್ರಾ ಮಾಡ್ಬಹುದು. ಇಲ್ಲಿ ಡ್ರಾ ಮಾಡಿ ಇದಕ್ಕೆ ಎ ಬಿ ಅಂತ ಕೊಡಬಹುದು. ಎ ಬಿ ಅಂತ ಕೊಟ್ಟಾಗ ಪಿ ಕ್ಯೂ ಕ ಎ ಬಿ ಪ್ಯಾರಲಲ್ ಇರುತ್ತೆ. ಪ್ಯಾರಲಲ್ ಇದ್ದಾಗ ಆರ್ ಎ ಅಪಾನ್ ಎ ಪಿ ಆರ್ ಬಿ ಅಪಾನ್ ಬಿ ಕ್ಯೂ ಅಂತ ಹೇಳ್ತೀವಿ. ಅದು ಸರಿಯವಲ್ಲ ಅನಿಸ್ತು ಅಂತಂದ್ರ ನೀವೇನ್ ಮಾಡಬಹುದು ಅಂತಂದ್ರ ನಾವು ಇದಕ್ಕೂ ಈ ರೀತಿಯಾಗಿ ಲೈನ್ ಎಳಿಬಹುದು. ಇದು ಪಿ ಕ್ಯೂ ಆರ್ ಅಂತ ತಗೊಂಡಾಗ ಇದು ಎ ಮತ್ತು ಬಿ ಅಂತ ಗುರುತಿಸ್ಕೊಂಡಾಗ ಇಲ್ಲಿ ಈ ಒಂದು ಲೈನ್ ಈ ಲೈನ್ಕ್ಕ ಪ್ಯಾರಲಲ್ ಇರುತ್ತೆ. ಹಾಗಾದ್ರೆ ಪಿ ಎ ಅಪಾನ್ ಎ ಕ್ಯೂ, ಆನಂತರ ಮುಂದ ಕ್ಯೂ ಬಿ ಅಪಾನ ಬಿ ಆರ್ ಅಂತ ಹೇಳ್ತೀವಿ. ಅಂದ್ರೆ ಸಮಾನುಪಾತದಲ್ಲಿ ಏನ್ ಮಾಡುತ್ತೆ, ವಿಭಾಗಿಸ್ತದ ಅಂತ. ಇದರ ಚಿತ್ರದ ಬಗ್ಗೆ ಪೂರ್ತಿ ಗೊತ್ತಾಯ್ತಾ? ಅರ್ಥ ಆಯ್ತಾ? ಇಲ್ಲಿ ಏನೇನಂತ ಹೇಳಿದ್ರು ನೋಡ್ಕೊಳ್ರಿ. ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರ್ಯಾಂಗಲ್ ಅಂತ ಹೇಳ್ದ. ಇಲ್ಲಿ ತನ ಒಂದು ಟ್ರ್ಯಾಂಗಲ್ ನೀವು ಮೊದಲೇ ತಗೋಬೇಕು. ತಗೊಂಡ ನಂತರ ಅದಕ್ಕೆ ಒಂದು ಲೈನ್ ಅನ್ನ ಪ್ಯಾರಲಲ್ ಲೈನ್ ಆಗಿ ಡ್ರಾ ಮಾಡ್ಕೋಬೇಕು. ಆದ್ರೆ ವಿಶೇಷವಾಗಿ ನೀವು ಓನ್ ಆಗಿ ಬಿಡಿಸುವಾಗ ನೀವೇನ್ ಮಾಡ್ಬೇಕು ಅಂದ್ರ ಪುಸ್ತಕದಲ್ಲಿ ಹೆಸರೇನಿರುತ್ತಲ್ಲ, ಈ ಎ ಬಿ ಸಿ ಅನಂತರ ಡಿ ಅಂತ ಕೊಟ್ಟಿರ್ತಾರೆ, ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಬೇಕು. ಅವುಗಳನ್ನ ಹೆಸರು ಬಿಡಬೇಕು. ಬಿಟ್ಟು ನಿಮ್ಮದೇ ಆಗಿರ್ತಕ್ಕ ಯಾಕ ಬಿಡಿಸಲು ಬರುತ್ತಲ್ಲ. ಆ ನಂತರ ಇನ್ನೊಂದು ಉದ್ದೇಶ ಏನು ಅಂದ್ರ ಆ ಪರೀಕ್ಷೆದಲ್ಲಿ ಎಲ್ಲರೂ ಅದನ್ನೇ ತಗೊಂಡಿರ್ತಾರೆ, ಎ ಬಿ ಸಿ ಮತ್ತು ಡಿ ನೇ ಬಳಸ್ಕೊಂಡಿರ್ತಾರೆ. ನೀವು ಪ್ರತ್ಯೇಕವಾದ ರೀತಿಯಲ್ಲಿ ಅದನ್ನ ತಗೋಬೇಕು. ಯಾವುದಾದ್ರೂ ಒಂದು 3 ಹೆಸರುಗಳು, ಒಂದು ಟ್ರ್ಯಾಂಗಲ್ ರಚನೆ ಮಾಡಿ ಪಿ ಕ್ಯೂ ಆರ್ ಅಂತ ನಾವು ತಗೊಂಡಿದೀವಿ. ಮುಂದೆ ಓದ್ಬೇಕು. ಹಾಗೆ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್, ನೀವು ಡ್ರಾ ಮಾಡಿರ್ತಕ್ಕಂತ ಪ್ಯಾರಲಲ್ ಲೈನ್ ಇಲ್ಲಿ ಉಳಿದಿದ್ದು ಎರಡು ಬಾಹು ಪಿ ಕ್ಯೂ ಉಳಿತು, ಪಿ ಆರ್ ಉಳಿತು. ಈ ಪಿ ಕ್ಯೂ ಮತ್ತು ಪಿ ಆರ್ ಬಾಹುಗಳಿಗೆ ಈ ಪ್ಯಾರಲಲ್ ಲೈನ್ ಅನ್ನುವಂಥದ್ದು ಎರಡು ಪ್ರತ್ಯೇಕವಾದ ಜಾಗಗಳಲ್ಲಿ ಏನ್ ಮಾಡುತ್ತೆ, ಅದು ಇಂಟರ್ಸೆಕ್ಟ್ ಮಾಡುತ್ತದ ಅಂತ ಹೇಳಿದ್ರು ಅವರು. ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ ಅಂತ ಹೇಳ್ದ. ಅಂದ್ರೆ ಪ್ರತ್ಯೇಕವಾದ ಅಥವಾ ಬೇರೆ ಬೇರೆವಾದ ಬಿಂದುಗಳಲ್ಲಿ ಕತ್ತರಿಸ್ತದೆ. ದ ಅದರ್ ಯಾವಾಗ ಕತ್ತರಿಸ್ತು ಆ ಸಂದರ್ಭದಲ್ಲಿ ಅಂತ, ದ ಅದರ್ ಟೂ ಸೈಡ್ಸ್ ಆರ್ ಇನ್ ದಟ್ ಟೈಮ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ದ. ಕತ್ತರಿಸಿದಾಗ ಮಾತ್ರ ಏನಾಗುತ್ತೆ, ಆ ಬಾಹುಗಳೇನದವಲ್ಲ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗ್ತದ ಅಂತ ಹೇಳ್ತಾನೆ. ಈಚೆ ಕಡೆದ ಆನ್ಸರ್ ಎಷ್ಟಿರುತ್ತೆ, ಈಚೆ ಕಡೆದು ಆನ್ಸರ್ ಅಷ್ಟೇ ಬರುತ್ತೆ. ಇದು 1/2 ಬತ್ತು ಅಂದ್ರ ಇದನ್ನು 1/2 ಬರುತ್ತೆ. ಇದು 5/7 ಬತ್ತು ಅಂದ್ರ ಇದು 5/7 ಬರುತ್ತೆ. ಅಂದ್ರೆ ಎರಡು ರೇಷಿಯೋಗಳು ಏನಾಗಿರ್ತಾವ ಅನ್ನಂಗ ಐತಲ್ಲಿ ಈಕ್ವಲ್ ಆಗಿರ್ತಾವ. ಇವಾಗ ಮೊದಲು ನಾವ್ ಏನ್ ಮಾಡ್ಬೇಕು ಅಂತಂದ್ರ ಗಿವನ್ ಅಂತ ಬರ್ಕೋಬೇಕು. ಫಸ್ಟ್ ಪಾಯಿಂಟ್ ಗಿವನ್ ಅಂದ್ರ ಈಗಾಗ್ಲೇ ಕೊಟ್ಟಿದ್ದು ಏನಂತ ಕೊಟ್ರ ಅಂತಂದ್ರ ಟ್ರಯಾಂಗಲ್ ಪಿ ಕ್ಯೂ ಆರ್ ನೀವು ತಗೊಂಡ್ರಿ, ಹೌದಾ? ಇನ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್ ಆರ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಸೊ ಇಸ್ ದ ಎ ಬಿ ಪ್ಯಾರಲಲ್ ಕ್ಯೂ ಆರ್ ಅಂತ ಅವರೇ ಹೇಳ್ಯಾರ. ಏನ್ ನಾವು ರಚನೆ ಮಾಡಿವಿ? ಇಲ್ಲ, ಅವರಾಗಿ ಹೇಳಿದ್ದು. ಅವ್ರು ಹೇಳಿದ್ದನ್ನೇ ಗಿವನ್ ಅಂತ ಕರಿತೀವಿ. ಅವ ಏನು ಸ್ಟೇಟ್ಮೆಂಟ್ ಕೊಟ್ಟನಲ್ಲ, ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ನಾವ್ ಇಲ್ಲಿ ಬರೀತೀವಿ. ವಿಶೇಷವಾಗಿ ಇಲ್ಲಿ ಏನೂ ಇರಲ್ಲ ನಮ್ ಕೆಲಸ. ಸೊ ಇಸ್ ದೇರ್ ಫೋರ್ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ನೆಕ್ಸ್ಟ್ ಎ ಬಿ ಪ್ಯಾರಲಲ್ ಕ್ಯೂ ಆರ್. ಎ ಬಿ ಅನ್ನುವಂಥದ್ದು ಕ್ಯೂ ಆರ್ ಲೈನ್ಕ್ಕ ಏನಾಯ್ತು ಅನ್ನಂಗ ಐತ, ಅದು ಪ್ಯಾರಲಲ್ ಆಯ್ತು. ಸೊ ಈಸ್ ಇಂಟರ್ಸೆಕ್ಟ್ PQ and AB, intersect PQ and PR. There is the PR at A and B. At A and B. ನೀವು ಪ್ಯಾರಲಲ್ ಲೈನ್ ಅನ್ನ ಡ್ರಾ ಮಾಡಿದಾಗ ಆ ಲೈನ್ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ? ಪಿ ಕ್ಯೂ ಮತ್ತು ಪಿ ಆರ್ ಬಾಹುಗಳನ್ನು ತಗೊಂಡಾಗ ಎಲ್ಲಿ ಇಂಟರ್ಸೆಕ್ಟ್ ಆಗ್ತದ? ಅದು ಎ ಮತ್ತು ಬಿ ಬಾಹುಗಳಲ್ಲಿ ಇಂಟರ್ಸೆಕ್ಟ್ ಆಗತ್ತೆ ಅಂತ ಎಷ್ಟು ಹೇಳಿದ್ರಿ. ಇದು ಗಿವನ್ ಇದು. ಅಂದ್ರ ಅವ್ರು ಅಷ್ಟೆಲ್ಲ ಕೊಟ್ರು. ಆ ನಂತರ ನೆಕ್ಸ್ಟ್ ಪಾಯಿಂಟ್ ಏನ್ ಬರುತ್ತೆ ಅಂತಂದ್ರ ಪ್ರೋ ಅಂತ ಬರುತ್ತೆ. ಪ್ರೋ ಅಂತಂದ್ರ ಸಾಧಿಸು ಅಂತ, ಸಾಧನೆ ಅಂತ ಕರಿತೀವಿ ಕನ್ನಡದಲ್ಲಿ. ನೀವು ಸಾಧಿಸ್ಬೇಕಾಗಿದ್ದು
ಸಾಧಿಸ್ಬೇಕಾಗಿದ್ದು ಏನು ಅಂತಂದ್ರ ಇಲ್ಲಿದಿಂದ ಸ್ಟಾರ್ಟ್ ಆಗುತ್ತೆ. ಇದು ಕ್ವಶನ್ಸ್. ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ತಾನ. ರಿಮೈನಿಂಗ್ ಅದರ್ ಟೂ ಸೈಡ್ಸ್ ಯಾವ್ಯಾವು? ಪಿ ಕ್ಯೂ ಒಂದು ಉಳ್ದವ ನಿಮ್ ಕಡೆ, ಈಗ ಪಿ ಆರ್ ಒಂದು ಉಳ್ದವ. ಅದನ್ನ ಏನಂತ ಪ್ರೂವ್ ಕೊಡ್ಬೇಕು ನೀವು ಇವಾಗ ಅಂತಂದ್ರ ಪಿ ಎ ಅಪಾನ್ ಎ ಕ್ಯೂ ಅಂತ ಬರೀಕೋಬೇಕು. ಪಿ ಎ ಬರೆದ ನಂತರ ಅದರ ಕೆಳಗಡೆ ಎ ಕ್ಯೂ ಅಂತ ಬರೀಬೇಕು. ಆ ನಂತರ ಪಿ ಬಿ ಈಕ್ವಲ್ ಟು ಪಿ ಬಿ ಅಪಾನ ಬಿ ಆರ್ ಅಂತ ಬರೀಬೇಕು. ಇದು ನೀವು ಪ್ರೂವ್ ಮಾಡ್ಬೇಕು, ಇದು ಸಾಧಿಸ್ಬೇಕಾಗಿದ್ದು. ಪಿ ಎ ಅಪಾನ ಎ ಕ್ಯೂ, ಪಿ ಬಿ ಅಪಾನ ಬಿ ಆರ್ ಎರಡು ಏನ್ ಅದಾವಂತ ಪ್ರೂವ್ ಮಾಡ್ಬೇಕು? ಈಕ್ವಲ್ ಅದಾವಂತ ಪ್ರೂವ್ ಮಾಡ್ಬೇಕು. ಈಕ್ವಲ್ ಯಾಕಂತ ಅವ್ರು ಹೇಳಕ್ ಹತ್ತಾರ, ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ತಾನ. ಅಂದ್ರ ಇದು ರೇಷಿಯೋ ಎಷ್ಟದ, ಇದರದು ರೇಷಿಯೋ ಅಷ್ಟೇ. ಆಗಲೇ ನಿಮಗೆ ಹೇಳೋದ್ ನಾನು 1/2 ಇದರದ ಆನ್ಸರ್ ಬಂದ್ರ ಇದ್ರದ್ದು ಎಷ್ಟು ಬರಬೇಕು ಅಂದಂಗೆ ಆಯ್ತು, 1/2 ಬರಬೇಕು. ಆ ರೇಷಿಯೋದಲ್ಲಿನೇ ಆ ಪ್ಯಾರಲಲ್ ಲೈನ್ ಅನ್ನುವಂಥ ಡ್ರಾ ಆಗಿರ್ತದ ಅಂತ ಬರುತ್ತೆ. ಮುಂದ್ ಪಾಯಿಂಟ್ ಬರುತ್ತೆ ಏನು, ಎಷ್ಟರ ಮೇಲೆ ನಾವ್ ಇದನ್ನ ಪ್ರೂವ್ ಮಾಡ್ಲಕ್ ಆಗಲ್ಲ. ಅಷ್ಟರ ಮೇಲೆ ಅದನ್ನ ಪ್ರೂವ್ ಮಾಡ್ಲಕ್ ಆಗಲ್ಲ. ಒಂದು ಥೇರಮ್ ಅನ್ನ ಬಿಡಿಸುವಾಗ ಥೇರಮ್ದಲ್ಲಿ ಏನಾಗುತ್ತೆ, ಕೆಲವೊಂದು ಅಂಶಗಳನ್ನ ಸಂಪೂರ್ಣವಾಗಿ ಕೊಟ್ಟು ಬಿಟ್ಟಿರ್ತಾರೆ. ಈಗ ಪೈಥಾಗೋರಸ್ ಥೇರಮ್ ತೆಗೆದುಕೊಂಡಾಗ ಕೆಲವೊಂದು ನಿಯಮಗಳನ್ನ ತಗೊಂಡಾಗ ಆ ಕೊಟ್ಟಿರ್ತಕ್ಕಂಥ ಏನು ನಿಯಮ ಅದಲ್ಲ, ಏನು ಸ್ಟೇಟ್ಮೆಂಟ್ ಅದಲ್ಲ, ಆ ಸ್ಟೇಟ್ಮೆಂಟ್ ಸಫಿಶಿಯಂಟ್ ಇರುತ್ತೆ. ಅವಾಗ ಇಲ್ಲಿ ನಾವು ಮುಂದಿನ ಹೆಜ್ಜೆ ಕನ್ಸ್ಟ್ರಕ್ಷನ್ ಅಂತ ಬರುತ್ತೆ, ರಚನೆ ಅಂತ ಹೇಳ್ತೀವಿ. ರಚನೆ ಎಲ್ಲದಕ್ಕೂ ಬರುತ್ತೆ ಅಂತಲ್ಲ, ನೆನಪಿರ್ಬೇಕು. ರಚನೆ ಎಲ್ಲಾ ನಾವು ಥಿಯರಮ್ಗಳಿಗೆ ರಚನೆ ಯೂಸ್ ಮಾಡ್ತೀವಿ ಅಂತಂದ್ರ ತಪ್ಪ, ಮತ್ತು ಎಲ್ಲಾ ಥಿಯರಮ್ಗಳಿಗೆ ರಚನೆ ಬರಲ್ಲ ಅಂದ್ರೂ ತಪ್ಪು. ಕೆಲವೊಂದು ಥಿಯರಮ್ಗಳಿಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗತ್ತೆ, ರಚನೆಯನ್ನ ನಾವು ಓನ್ ಆಗಿ ತಗೋಬೇಕಾಗತ್ತೆ. ಯಾಕಂದ್ರ ಇದು ಪ್ರೂವ್ ಮಾಡ್ಬೇಕಾದ್ರ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಕಮ್ಮಿ ಬೀಳುತ್ತೆ. ಅಂಶ ಕಮ್ಮಿ ಬಿತ್ತು ಅಂದ್ರ ನಾವು ಏನ್ ಮಾಡ್ಬೇಕು, ಅಲ್ಲಿ ರಚನೆಯನ್ನ ತಗೊಂತೀವಿ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಕನ್ಸ್ಟ್ರಕ್ಷನ್ ಅಂತ ಹಾಕ್ತಿವಿ. ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೋಬೇಕು ಇವಾಗ? ಸೊ ಈಸ್ ದ ಜಾಯಿನ್ ಬಿ ಕ್ಯೂ ಅಂಡ್ ಎ ಆರ್. ನೋಡಿ ಸರ್, ನಾವು ಕನ್ಸ್ಟ್ರಕ್ಷನ್ ಏನ್ ತಗೊಂಡಿದೀವಿ, ಜಾಯಿನ್ ಬಿ ಕ್ಯೂ ಅಂಡ್ ಎ ಆರ್ ಅಂತ ಹೇಳಿದ್ರಿ. ಕನ್ಸ್ಟ್ರಕ್ಷನ್ ಏನ್ ಬರ್ಲಿಕ್ಕೆ ಇವಾಗ ಜಾಯಿನ್ ಅಂತ ಹೇಳಿದ್ರಿ. ಜಾಯಿನ್ ಇಟ್ ಮೀನ್ಸ್ ಸೇರ್ಸು ಅಂತ. ಯಾವ್ಯಾವ ಸೇರಿಸ್ಬೇಕು ಅಂದ್ರ ಇದನ್ನ ಸೇರಿಸು ಅಂತ ಹೇಳಿದ್ರಿ, ಬಿ ಕ್ಯೂ ಅಂತ ಬರದ್ರಿ. ಹೌದಾ? ನೆಕ್ಸ್ಟ್ ಏನ್ ಬರದ್ರಿ, ಅಂಡ್ ಎ ಆರ್ ಅಂತ ಹೇಳಿದ್ರಿ. ಹಾಗಾದ್ರ ಇದನ್ನ ಸೇರಿಸ್ಬೇಕು ಅಂತ ಹೇಳಿದ್ರಿ. ಇವೆರಡು ಲೈನ್ ಸಾಧಿಸ್ರಿ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೊಂದು ಸ್ವಲ್ಪ ಕೆಲಸ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗಿತ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಇಲ್ಲಿ ಅಂತಂದ್ರ, ಇದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ, ಇದೊಂದ ಲಂಬವಾಗಿ ಎಳಿತೀವಿ. ಯಾವದಕ್ಕ? ಪಿ ಕ್ಯೂ ಬಿ ಟ್ರಯಾಂಗಲ್ ಏನದಲ್ಲ, ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂತೀವಿ. ಇದು ಹೆಂಗ ಡ್ರಾ ಮಾಡ್ಕೊಂಡ್ರಲ್ಲ ಅದೇ ರೀತಿಯಾಗಿ ಇದೊಂದು ಡ್ರಾ ಮಾಡ್ಕೊಂತೀವಿ. ಇದಕ್ಕ ಟಿ ಅಂತ ಕರೆಯನು, ಇದಕ್ಕೆ ಎಂ ಅಂತ ಕರೆಯನು. ಹೌದಾ? ಹೆಸರು ಕೊಟ್ಟಿವಿ ಅವಕ್ಕೆ. ಇದರಿಂದ ಇದಕ್ಕೊಂದು ಸ್ಟ್ರೇಟ್ ಲೈನ್ ಹಿಡಿತೀವಿ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂತೀವಿ. ಆ ನಂತರ ಈ ಲೈನ್ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂತೀವಿ. ಪಿ ಆರ್ ಪರ್ಪೆಂಡಿಕ್ಯುಲರ್ ಯಾವುದು ಅನ್ನಂಗಾಯ್ತು, ಎ ಎಂ. ಆ ನಂತರ ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಯಾವ್ದಾಗತ್ತೆ, ಬಿ ಟಿ ಅಂತ ಆಗತ್ತೆ. ಇದು ಪಾದ ತಗೊಂಡಾಗ ಹೈಟ್ ಇದು ಹೇಳುತ್ತೆ. ಆ ನಂತರ ಇದನ್ನ ತಗೊಂಡಾಗ, ಇದನ್ನ ಟಿ ತ್ರಿಭುಜ ತೆಗೆದುಕೊಂಡಾಗ ಎ ಎಂ ಅನ್ನುವಂಥದ್ದು ಹೈಟ್ ಆಗುತ್ತೆ, ಇದೇನಾಗುತ್ತೆ, ಬೇಸ್ ಆಗುತ್ತೆ. ಬೇಸ್ ಗೊತ್ತಾಯ್ತಾ? ಆ ನಂತರ ಸೊ ಈಸ್ ಡ್ರಾ ಎ ಎಂ ಪರ್ಪೆಂಡಿಕ್ಯುಲರ್ ಬಿ ಆರ್ ಅಂತ, ಪಿ ಆರ್ ಅಂತ ಬರದೆ. ಸ್ಟ್ರೇಟ್ ಲೈನ್ ಪೂರ್ತಿಯಾಗಿ ತಗೊಳ್ರಿ, ಪಿ ಆರ್ ಅಂತ ಬರೀತಿ. ಎ ಎಂ ಅನ್ನುವಂಥದ್ದು ಪಿ ಆರ್ ಬಾಹುವಿಗೆ ಲಂಬವಾಗಿದೆ ಅಂತ ಅರ್ಥ. ಒಂದಾಯ್ತು. ಇನ್ನ ಒಂದ ಬರೀಬೇಕು, ಏನು ಅಂದ್ರ ಇದು ಉಳಿತು ನೋಡಿ, ಬಿ ಟಿ. ಸೊ ಈಸ್ ದ ಬಿ ಟಿ ಪರ್ಪೆಂಡಿಕ್ಯುಲರ್ ಯಾವುದು ಅಂತ ಬರೀತೀವಿ, ಪಿ ಕ್ಯೂ ಅಂತ ಆಯ್ತು. ಇಷ್ಟು ಕ್ಲಿಯರ್ ಗೊತ್ತಾಯ್ತಾ? ಏನಾಯ್ತು, ಗಿವನ್ ಆಯ್ತು. ಗಿವನ್ದಲ್ಲಿ ಟ್ರಯಾಂಗಲ್ ಪಿ ಕ್ಯೂ ಆರ್ ಎ ಬಿ ಪ್ಯಾರಲಲ್ ಕ್ಯೂ ಆರ್ ಅಂತ ಹೇಳಿದ್ರೆ, ಇಂಟರ್ಸೆಕ್ಟ್ ಪಿ ಕ್ಯೂ ಅಂಡ್ ಪಿ ಆರ್ ದ ಪಾಯಿಂಟ್ಸ್ ಎಟ್ ಎ ಅಂಡ್ ಬಿ.
ಒಂದು ತ್ರಿಭುಜವನ್ನು ತಗೊಂಡು ಒಂದು ಎ ಬಿ ಪ್ಯಾರಲಲ್ ಲೈನ್ ಡ್ರಾ ಮಾಡಿದಾಕರ ಪಿ ಕ್ಯೂ ಮತ್ತು ಪಿ ಆರ್ ಬಾಹುವಿಗೆ ಎ ಮತ್ತು ಬಿ ಗಳಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಪ್ರೂವ್ ಮಾಡ್ಬೇಕಲ್ಲ, ಏನ್ ಪ್ರೂವ್ ಮಾಡ್ಬೇಕು ಅಂತಂದ್ರ ಪಿ ಎ ಅಪಾನ್ ಎ ಕ್ಯೂ ಪ್ರೂವ್ ಮಾಡ್ಬೇಕು. ಪಿ ಎ ಅಪಾನ್ ಎ ಕ್ಯೂ ಪಿ ಬಿ ಅಪಾನ್ ಬಿ ಆರ್ ಅಂತ ಮಾಡ್ಬೇಕಾದ ಕೆಲಸ, ಸಾಧಿಸ್ಬೇಕಾಗಿರ್ತಕ್ಕಂಥ ಕೆಲಸ. ಇಷ್ಟಕ್ಕೆ ನಾವು ಸಾಧಿಸ್ಲಿಕ್ಕಾಗಲ್ಲ, ಅದಕ್ಕೆ ಇದು ಕನ್ಸ್ಟ್ರಕ್ಷನ್ ತಗೊಂತೀವಿ, ರಚನೆಯನ್ನ ತಗೊಂತೀವಿ. ಜಾಯಿನ್ ಬಿ ಕ್ಯೂ ಅಂಡ್ ಎ ಆರ್ ಅಂತ ಹೇಳಿದ್ರಿ. ಬಿ ಕ್ಯೂ ಮತ್ತು ಎ ಆರ್ ಪಾಯಿಂಟ್ಸ್ ಗಳೇನದಾವಲ್ಲ ಅವುಗಳನ್ನ ಡ್ರಾ ಮಾಡ್ಬೇಕು, ಅವುಗಳನ್ನ ಜಾಯಿನ್ ಮಾಡ್ಬೇಕು, ಸೇರಿಸ್ಬೇಕು. ಸೇರಿಸಿದ ಬಳಿಕ ಏನ್ ಮಾಡ್ಬೇಕು, ಪೆರ್ಪೆಂಡಿಕ್ಯುಲರ್ ಎಳಿಬೇಕು. ಪಿ ಕ್ಯೂ ಬಿ ಒಂದು ಟ್ರ್ಯಾಂಗಲ್ ಆಗುತ್ತೆ, ಎ ಪಿ ಎ ಆರ್ ಒನ್ ಟ್ರ್ಯಾಂಗಲ್ ಆಗುತ್ತೆ. ಇದು ಬೇಸ್ ಆಗುತ್ತೆ, ಇದು ಬೇಸ್ ಆಗುತ್ತೆ, ಇದು ಹೈಟ್ ಆಗುತ್ತೆ. ಆನಂತರ ಎ ಎಂ ಅನ್ನುವಂಥದ್ದು ಹೈಟ್ ಆಗುತ್ತೆ. ಇಷ್ಟು ಕೆಲಸ. ಇಷ್ಟ ಆದ ನಂತರ ಗಿವನ್ ಫ್ರೋ ಇದು ಕಂಪಲ್ಸರಿ ಆಗಿ ಪ್ರತಿಯೊಂದು ಥಿಯರಮ್ಕ್ ಇರುತ್ತೆ, ಕನ್ಸ್ಟ್ರಕ್ಷನ್ ಮಾತ್ರ ಪ್ರತಿಯೊಂದು ಥಿಯರಮ್ಕ ಇರಲ್ಲ. ಇದು ಈ ಪಾಯಿಂಟ್. ಕೆಲವು ಅವಶ್ಯಕತೆ ಇದ್ದು ಅಂದ್ರ ಬಂದಿರ್ತದ, ಇದ್ದಿದ್ದಿಲ್ಲ ಅಂದ್ರ ಇಲ್ಲ. ಇಲ್ಲಿ ಸ್ಟೇಟ್ಮೆಂಟ್ ಫುಲ್ ಸ್ಟೇಟ್ಮೆಂಟ್ ಇತ್ತು ಅಂದ್ರ ಇದು ಇರಲ್ಲ. ಈ ಸ್ಟೇಟ್ಮೆಂಟ್ ನಲ್ಲಿ ಇನ್ನೂ ನಮಗೆ ಅಂಶಗಳು ಬೇಕಾಗಿದ್ದು ಅಂದ್ರ ಇದನ್ನ ನಾವು ತಗೊಂತೀವಿ. ಆ ನಂತರ ಮುಂದೇನು ಬರುತ್ತೆ ಅಂತಂದ್ರ ಪ್ರೂಫ್ ಅಂತ ಬರುತ್ತೆ. ಏನು ಪ್ರೂಫ್ ಅಂದ್ರ ನೋಡ್ಕೊಳ್ಳೋಣ. ಪ್ರೂಫ್ ಅಂದ್ರ ಸಾಧಿಸು ಅಥವಾ ಸಾಧನೆ ಅಂತ ಕರಿತೀವಿ ಕನ್ನಡದಲ್ಲಿ. ಪ್ರೂಫ್ ಅಂದ್ರ ಸಾಧನೆ. ಇದಕ್ಕ ಸಾಧನೀಯ ಅಂತ ಕರಿತೀವಿ. ಇದಕ್ಕ ನೋಡಿ, ಸಾಧನೀಯ ಕನ್ನಡದಲ್ಲಿ. ಸಾಧನೀಯ ಅಂದ್ರ ಸಾಧಿಸಬೇಕಾಗಿದ್ದು. ಇಲ್ಲಿ ಬಂದ್ ಏನಂತ ಹೇಳ್ತೀವಿ ಅಂದ್ರ ಸಾಧನೆ ಅಂತ ಕರಿತೀವಿ. ಸಾಧನೆ ಅಂದ್ರ ನಾವಿನ್ನ ಸಾಧಿಸ್ಬೇಕಾಗ್ಯ. ಹೌದಾ? ಸಾಧಿಸ್ಬೇಕಾದ್ರ ಇಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ರ ಸ್ವಲ್ಪ ವಿಚಾರ ಮಾಡ್ಕೊಳ್ಳೋಣ. ಹೆಂಗ ಇವಾಗ ಒಂದ್ ಟ್ರ್ಯಾಂಗಲ್ ಅದ ಅಂತ ತಿಳ್ಕೊಳ್ರಿ. ಇದೊಂದ್ ಟ್ರ್ಯಾಂಗಲ್ ಎ ಬಿ ಸಿ ಟ್ರ್ಯಾಂಗಲ್ ತೆಗೆದುಕೊಂಡಾಗ ಇದ್ರದ್ದು ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಅಂತ ಬರೀತೀವಿ. ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಬರೆದಾಗ 1/2 ಬೇಸ್ ಇಂಟು ಏನಂತ ಹೇಳ್ತೀವಿ ಅಲ್ಲಿ ಹೈಟ್ ಅಂತ ಹೇಳ್ತೀವಿ. ಹೌದಲ್ಲ? ಒಂದು ತ್ರಿಭುಜದ ವಿಸ್ತೀರ್ಣವನ್ನ ತಗೊಂಡಾಗ ಆ ತ್ರಿಭುಜದ ವಿಸ್ತೀರ್ಣ ಕಂಡಿಡಿತಕ್ಕಂತ ಫಾರ್ಮುಲಾ ಏನು ಬರುತ್ತೆ ಅಂತಂದ್ರ 1/2 ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ. ಹಾಗಾದ್ರ ಇಲ್ಲಿ ಹೆಂಗ್ ಬರುತ್ತೆ ನೋಡ್ರಿ. ತ್ರಿಭುಜ ಪಿ ಎ ಬಿ, ಇವಾಗ ಬಹಳ ಲಕ್ಷ್ಯ ಇರ್ಲಿ ಇಲ್ಲಿ. ಇವಾಗ ಪಿ ಎ ಬಿ ಅಂತ ತಗೋಬೇಕು. ಹೀಗೆ ಪಿ ಎ ಬಿ ಅಂತ ತಗೋಬೇಕು. ಟ್ರ್ಯಾಂಗಲ್ ಏರಿಯಾ ಆಫ್ ಟ್ರ್ಯಾಂಗಲ್, ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಎ ಬಿ, ಪಿ ಎ ಬಿ ಈಕ್ವಲ್ ಟು 1/2 ಬೇಸ್ ಇಂಟು ಹೈಟ್. ಬೇಸ್ ಇಂಟು ಹೈಟ್ ಅಂತಂದ್ರ ಪಿ ಎ ಏನಾಗತ್ತೆ, ಅದಕ್ಕ ಅಷ್ಟೇ ತ್ರಿಭುಜ ನೋಡ್ಬೇಕು ನೀವು. ಇದಿಷ್ಟೇ ಪಿ ಎ ಬಿ, ಇಷ್ಟೇ ತ್ರಿಭುಜ ನೋಡ್ಕೊಳ್ರಿ. ಬೇಸ್ ಏನಾಗುತ್ತೆ ಅಲ್ಲಿ ಪಿ ಎ ಬೇಸ್ ಆಗುತ್ತೆ. ಹಾಗಾದ್ರ ಇಂಟು ಪಿ ಎ ಅಂತ ಬರೆಯೋಣ. ಇಂಟು ಹೈಟ್ ಎಷ್ಟಾಗುತ್ತೆ ನೋಡ್ರಿ, ಟಿ ಬಿ ಆಗುತ್ತೆ. ಹೈಟ್ ಟಿ ಬಿ ಆರ್ ಬಿ ಟಿ ಅಂತ ಹೇಳ್ತೀವಿ. ಸೊ ಇಸ್ ದ ಟಿ ಬಿ. ಇಷ್ಟ ಆಯ್ತು. ಇನ್ ಏನ್ ಮಾಡೋಣಪ್ಪ ಅಂತಂದ್ರ ಏರಿಯಾ ಆಫ್ ಟ್ರ್ಯಾಂಗಲ್ ಅಂತ ತಗೊಂಡಿದೀವಿ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಡೈಗ್ರಾಮ್ ಅದ ನೋಡ್ರಿ, ಅದರದ್ದು ಕ್ಯೂ ಎ ಬಿ ಅಂತ ತಗೋಬೇಕು. ಇಲ್ಲಿ ಹಾಕ್ತೀನಿ ನೋಡ್ರಿ, ಇದನ್ನ ತ್ರಿಭುಜ ತಗೋಬೇಕು. ಹೌದಾ? ಹಂಗಾದ್ರ ಕ್ಯೂ ಎ ಬಿ ಅಂತ ತಗೊಂಡಾಗ ಸೊ ಇಸ್ ದೇರ್ ಫೋರ್ ಕ್ಯೂ ಎ ಬಿ ಅಂತ ಈಕ್ವಲ್ ಟು 1/2 ಇಂಟು ಬೇಸ್ ಏನಾಗತ್ತೆ ನೋಡ್ರಿ ಎ ಕ್ಯೂ ಆಗತ್ತೆ. ಇದಕ್ಕಾದ್ರೂ ಹೈಟ್ ಯಾವ್ದು ಬರುತ್ತೆ ನೋಡ್ರಿ, ಬಿ ಟಿನ ಇದೇ ಬೇಸ್ ಲೈನ್ ಇದ್ರದ್ದು ಎಲ್ಲ. ಇದು ಎ ಕ್ಯೂ ಅನ್ನುವಂಥದ್ದು ಇದೇ ಬೇಸ್ ಲೈನ್ ತೆಗೆದುಕೊಂಡಾಗ ಸೊ ಇಸ್ ದೇರ್ ಫೋರ್ ಹೈಟ್ ಏನಾಗತ್ತೆ ಅಲ್ಲಿ ಆದ್ರೂ ಬಿ ಟಿ ಅಂತೆ ಬರುತ್ತೆ ಅಥವಾ ಟಿ ಬಿ ಅಂತೆ ಬರುತ್ತೆ. ಇದರ ಕೆಳಗ ನಾವೇನ್ ಮಾಡೋಣ ಅಂದ್ರ ನಡಬರಕ್ಕ ಇಷ್ಟೊಂದು ಗೆರೆ ಎಳೆದ ಬಿಡ್ರಿ, ಮುಗಿತ್ ನೋಡಿ ಕೆಲಸ. ಎಷ್ಟು ಗೆರೆ ಎಳೆದಕೊಂಡಿದೀವಿ ಅಂತಂದ್ರ ಇದಕ್ಕ ಹೋಯ್ತು, ಟಿ ಬಿಗೆ ಟಿ ಬಿ ಹೋಯ್ತು. ಹಾಗಾದ್ರ ಇಲ್ಲಿ ಏನ್ ಉಳಿತು ಅಂದಂಗ ಐತಿ ನಮ್ಗ, ಪಿ ಎ ಉಳಿತು. ಆ ನಂತರ ಏನ್ ಉಳಿ ಕೆಳಗಲ್ಲಿ ಇ ಕ್ಯೂ ಉಳಿತು. ಸೊ ಇಷ್ಟ ನಂಬರ್ ಎಷ್ಟು ಅಂತ ಹಾಕ್ತಿವಿ, ಅದಕ್ಕ 1 ಅಂತ ಹಾಕ್ದೇವಿ. 1 ಎದ್ದಾಯ್ತು. ಇಲ್ಲಿ ಬಂತು ನೋಡ್ರಿ, ಪಿ ಎ ಅಪಾನ್ ಎ ಕ್ಯೂ ಅಂತ ಬಂತು 1. ಸೊ ಇಸ್ ದ ಸೇಮ್ ಆಫ್ ಸೆಕೆಂಡ್ ಒನ್. 1ನೇದ ನೀವು ಬಿಡಿಸಿವಿ ಅಂತಂದ್ರ 2ನೇದ ನಿಮಗ ಬಿರಿ ಆಗಲ್ಲ. 2ನೇದ್ ಹೆಂಗ್ ಬರುತ್ತೆ ಅಂತಂದ್ರ ಸೊ ಇಸ್ ದೇರ್ ಫೋರ್ ಏರಿಯಾ ಆಫ್ ಟ್ರ್ಯಾಂಗಲ್ ಎಷ್ಟು ಅಂತಂದ್ರ
ಯಾವಾಗ ತಗೋತೀವಿ ಪಿ ಬಿ ಎ ಅಂತ ಬರುತ್ತೆ. ಆಗಲೇ ಹಿಂಗ್ ಹೋಗಿರಿಲ್ಲ, ಇವಾಗ ಹಿಂಗ್ ಬರುತ್ತೆ ಪಿ ಬಿ ಎ. ಸೊ ಇಸ್ ದ ಏರಿಯಾ ಆಫ್ ಟ್ರ್ಯಾಂಗಲ್ ಪಿ ಬಿ ಎ ಈಕ್ವಲ್ ಟು 1/2 ಅಂತ ಬರೀತೀವಿ. ಅವಾಗ ಹಿಂಗ್ ಹಿಂಗ್ ತಗೊಂಡ್ರಿದ್ರಿ ಬೇಸ್ ಏನಾಗತ್ತೆ ನೋಡ್ರಿ, ಇಲ್ಲಿ ಪಿ ಬಿ ಬೇಸ್ ಆಗತ್ತೆ ಹೆಚ್ಚು ಕಡೆ, ಹೌದಲ್ಲ? ಹಾಗಾದ್ರೆ ಪಿ ಬಿ ಇಂಟು ಪಿ ಬಿ ಹೈಟ್ ಏನಾಗುತ್ತೆ ನೋಡ್ರಿ, ಎ ಎಂ ಹೈಟ್ ಆಗುತ್ತೆ. ಸೊ ಇಸ್ ದ ಎ ಎಂ ಅಂತ ಬರೆದೆವು. ಸೆಕೆಂಡ್ ಒನ್ ಏರಿಯಾ ಆಫ್ ಟ್ರ್ಯಾಂಗಲ್ ಅಂತ ತಗೊಂಡಾಗ, ಏರಿಯಾ ಆಫ್ ಟ್ರ್ಯಾಂಗಲ್ ತಗೊಂಡಾಗ ಆರ್ ಬಿ ಎ ಅಂತ ಬರ್ತೀವಿ ನಾವು. ಪಿ ಬಿ ಎ ಆದ ಬಳಿಕ ಆರ್ ಬಿ ಎ ಅಂತ ಬರಬೇಕು. ಸೊ ಇಸ್ ದೇರ್ ಫೋರ್ ಆರ್ ಬಿ ಎ ಈಕ್ವಲ್ ಟು 1/2 ಬೇಸ್ ಏನಾಗುತ್ತೆ ಇದಕ್ಕ ಬಿ ಆರ್ ಅಂತ ಬರುತ್ತೆ, ಇಂಟು ಬಿ ಆರ್ ಇಂಟು ಹೈಟ್ ಎಷ್ಟಾಗತ್ತೆ ನೋಡ್ರಿ, ಎ ಎಂ ಅಂತ ಬರೀತೀವಿ. ಹೈಟ್ ಎ ಎಂ ಅಂತ ಬರೀತೀವಿ. ಇದಕ್ಕೊಂದು ಇಷ್ಟೇ ಲೈನ್ ಹಾಕೊಂಡ್ ಬಿಡೋಣಲ್ಲ, 1/2 1/2 ಎ ಎಂ ಹೋಯ್ತು ಈಕ್ವಲ್ ಟು ಏನು ಉಳಿತು ಅನ್ನಂಗೈತಿ ಇಲ್ಲಿ ಪಿ ಬಿ ಅಪಾನ ಬಿ ಆರ್ ಅಂತ ಕರಿತೀವಿ. ಇದು ಎಷ್ಟು ಅನ್ನಂಗಾಯ್ತು, ನಂಬರ್ 2 ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಹಂಗಾದ್ರ ಮುಂದೇನು ಬರುತ್ತೆ? ಎಸ್, ನೆಕ್ಸ್ಟ್ ಪಾಯಿಂಟ್ ಟ್ರ್ಯಾಂಗಲ್ ಎ ಕ್ಯೂ ಬಿ ಅಂಡ್ ಟ್ರ್ಯಾಂಗಲ್ ಎ ಕ್ಯೂ ಬಿ. ನೆಕ್ಸ್ಟ್ ಟ್ರ್ಯಾಂಗಲ್ ಬಿ ಆರ್ ಎ ಆನ್ ದ ಸೇಮ್ ಬೇಸ್ ಅಂತ ಬರೀಬೇಕು. ಸಾಕಷ್ಟು. ಎರಡೂ ತ್ರಿಭುಜಗಳು ಒಂದೇ ಬೇಸ್ ಮೇಲೆ ಅದಾವ. ಹಿಂದೆ 9ನೇ ತರಗತಿಯಲ್ಲಿ ನೀವು ಅಧ್ಯಯನ ಮಾಡಿದ್ರಿ. ಏನು ಅಂತಂದ್ರ, ಒಂದು ಬೇಸ್ ಲೈನ್ ತಗೊಂಡು ಒಂದು ಅದಕ್ಕೆ ಪ್ಯಾರಲಲ್ ಲೈನ್ ಡ್ರಾ ಮಾಡಿದ್ರಿ ಅಂದ್ರ ಅದರ ಮಧ್ಯದಲ್ಲಿ ಬರುವಂತ ಎಷ್ಟೋ ಟ್ರ್ಯಾಂಗಲ್ಸ್ ಗಳು ಇರ್ಲಿ, ಅವೆಲ್ಲ ಟ್ರ್ಯಾಂಗಲ್ಸ್ ಗಳು ಏರಿಯಾದಲ್ಲಿ ಏನಾಗಿರ್ತಾವ, ಈಕ್ವಲ್ ಆಗಿರ್ತಾವ. ಒಂದು ಬೇಸ್ ಲೈನ್ ತಗೊಂಡು ಇದಕ್ಕೊಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಹೀಗೆ ಒಂದು ತ್ರಿಭುಜವನ್ನ ಎಳದ್ರಿ, ಆ ನಂತರ ಹಿಂಗ ಮತ್ತೊಂದ್ ಎಳದ್ರಿ, ಹಂಗ ಮತ್ತೊಂದ್ ಎಳದ್ರಿ ಅಂದ್ರ ಸೊ ಆಲ್ ಆರ್ ದ ಟ್ರ್ಯಾಂಗಲ್ಸ್ ದ ಏರಿಯಾ ಈಕ್ವಲ್. ಇಲ್ಲಿ ಹಂಗದಲ್ಲ ನೋಡ್ರಿ, ಇದು ಪ್ಯಾರಲಲ್ ಅದ, ಇದು ಬೇಸ್ ಲೈನ್ ಅದ, ಇದು ತ್ರಿಭುಜ, ಇದು ತ್ರಿಭುಜ, ನಂತರ ಇದು ತ್ರಿಭುಜ, ಎರಡಕ್ಕರ ಮಧ್ಯದಲ್ಲಿ ಅದಲ್ಲ, ಮಧ್ಯದಲ್ಲಿ ಅದ ಅಂದ್ರ ಅವು ಎರಡಕ್ಕರದು ಏರಿಯಾ ಏನಾಗಿರ್ತದ ಅಲ್ಲಿ ಈಕ್ವಲ್ ಇರುತ್ತೆ. ಅದನ್ನೇ ಬರದ್ರಿ ಟ್ರ್ಯಾಂಗಲ್ ಎ ಕ್ಯೂ ಬಿ ಅಂಡ್ ಟ್ರ್ಯಾಂಗಲ್ ಬಿ ಆರ್ ಎ ಆನ್ ದ ಸೇಮ್ ಬೇಸ್ ಅಂತ ಹೇಳಿದ್ರಿ, ಅಂದ್ರ ಒಂದೇ ಬೇಸ್ ಮೇಲೆ ಅದಾವ. ಸೊ ಇಸ್ ದ ಸೇಮ್ ಪ್ಯಾರಲಲ್ ಲೈನ್ಸ್. ದೇರ್ ಫೋರ್ ಅಂತ ಬರೀತೀವಿ ನಾವು. ಆದ್ದರಿಂದ ದೇರ್ ಫೋರ್ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಕ್ಯೂ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರ್ಯಾಂಗಲ್ ಬಿ ಆರ್ ಎ. ಇದ್ರ ತ್ರಿಭುಜದ ವಿಸ್ತೀರ್ಣ ಈ ತ್ರಿಭುಜದ ವಿಸ್ತೀರ್ಣಕ್ಕ ಸಮ ಆಯ್ತು ಅಂದ್ರ ಫ್ರಾಮ್ 1 and 2. ಆದ್ದರಿಂದ 1 ಮತ್ತು 2ರಿಂದ ಒಂದನೇದೇನದ ಪಿ ಎ ಅಪಾನ್ ಎ ಕ್ಯೂ ಈಕ್ವಲ್ ಟು ಎರಡನೇದ್ದು ಪಿ ಬಿ ಅಪಾನ್ ಬಿ ಆರ್ ಅಂತ ನಾವು ಸಾಧಿಸ್ಬೇಕಾಗಿದ್ದು. ಏನಂತ ಸಾಧಿಸ್ಬೇಕಾಗ್ಯದ ನೋಡ್ರಿ, ಇದನ್ನೇ ಸಾಧಿಸ್ಬೇಕಾಗ್ಯದಲ್ಲ. ಸೊ ಇಸ್ ದ ಎಂಡ್. ಇಲ್ಲಿಗೆ ಈ ಪ್ರತ್ಯರಮ ಮುಗೀತದ, ಬರ್ಕೊಳ್ರಿ. ಹೆನ್ಸ್ ಪ್ರೌಡ್ ಅಂತ ಬರ್ಕೊಡ್ರಿ ಲಾಸ್ಟ್.